ಟಾಪ್ 3 ಸ್ಟೋರೀಸ್ ನಲ್ಲಿ ಕೊನೆಯ ಸ್ಟೋರಿ ಧರ್ಮಸ್ಥಳದ ವಿಚಾರ. ಬುಡೆ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಆಯಿತು. ಇದೀಗ ಇಡಿ ಎಂಟ್ರಿ ಕೊಡ್ತಾ ಇದೆ. ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಇದೆಯಾ ವಿದೇಶಿ ಹಣ ಅನ್ನುವಂತಹ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ವಿದೇಶಿ ಫಂಡಿಂಗ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ ಇದೀಗ ಇಡಿ ಅಧಿಕಾರಿಗಳು. ಎಸ್ಐಟಿ ಟೀಮ್ನ ರಚನೆ ಮಾಡಿದ್ರು, ತನಿಖೆ ಆಯಿತು. ಷಡ್ಯಂತ್ರದ ಬಗ್ಗೆ ಎಲ್ಲೂ ಕೂಡ ವಿಚಾರಗಳು ಹೊರ ಬೀಳಲಿಲ್ಲ. ಸೊ ಇದೀಗ ವಿದೇಶಿ ಹಣ ಇದರಲ್ಲಿ ಇದೆಯಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಎದ್ದು ಕಾಣ್ತಾ ಇದೆ. ಸೊ ಇದೀಗ ಈ ಒಂದು ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿರುವಂಥದ್ದು. ವಿದೇಶಿ ಫಂಡಿಂಗ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ ಇಡಿ ಅಧಿಕಾರಿಗಳು. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭ ಕೂಡ ಮಾಡಿದ್ದಾರೆ ಇಡಿ ಟೀಮ್. ಫೇಮಾ ಫೆರಾ ಕಾಯ್ದೆಯ ಅಡಿ ಇಡಿ ಅಧಿಕಾರಿಗಳಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಫೆಮಾ ಫೆರಾ ಕಾಯ್ದೆ ಆ ಅಡಿಯಲ್ಲಿ ಇಡಿ ಅಧಿಕಾರಿಗಳಿಂದ ಈಗ ಆಲ್ರೆಡಿ ತನಿಖೆ ಆರಂಭ ಆಗಿರುವಂಥದ್ದು. ಇಡಿಗೆ ಸಲ್ಲಿಕೆ ಆಗಿದಂತಹ 2 ದೂರನ್ನ ಆಧರಿಸಿ ಈ ಒಂದು ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸೊ ಎಸ್ಬಿಐ ಸೇರಿ ದೇಶದ ಎಲ್ಲಾ ಬ್ಯಾಂಕ್ಗಳಿಗೆ ಇಡಿ ಪತ್ರ ಬರೆದಿರುವಂಥದ್ದು. ಕಳೆದ 5 ವರ್ಷದ ವ್ಯವಹಾರದ ವಿವರ ನೀಡೋದಕ್ಕೆ ಬ್ಯಾಂಕ್ಗೆ ಮನವಿ ಕೂಡ ಮಾಡಿದ್ದಂತೆ ಇಡಿ ತನಿಖೆಯನ್ನು ಆರಂಭ ಮಾಡಿದೆ. ವಿದೇಶದಿಂದ ಬಂದಂತಹ ಹಣ ಕಾರಣ ಕೇಳಿರುವ ಅಧಿಕಾರಿಗಳು ಆದಷ್ಟು ಬೇಗ ಮಾಹಿತಿ ನೀಡುವಂತೆ ಬ್ಯಾಂಕ್ಗಳಿಗೂ ಕೂಡ ಪತ್ರವನ್ನ ಬರೆದಿದೆಯಂತೆ. ಸೊ ಎಸ್ಐಟಿ ಟೀಮ್ ರಚನೆ ಮಾಡಿ ತನಿಖೆ ಮಾಡಿದ್ದಾಯಿತು. ಯಾವ ಅಂಶಗಳು ಕೂಡ ಬೆಳಕಿಗೆ ಬರಲಿಲ್ಲ. ಇದೀಗ ವಿದೇಶಿ ಫಂಡ್ ಹಣ ಇದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಸೊ ಬಂದಿರತಕ್ಕಂತಹ ದೂರಿನ ಆಧಾರದ ಮೇಲೆ ಇಡಿ ಟೀಮ್ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು. ಇಡಿಗೆ ಸಲ್ಲಿಕೆ ಆಗಿದ್ದಂತಹ ಒಂದು ಏನು ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಸೊ ಅದರ ಪ್ರಕಾರ ಫೆಮಾ ಫೆರಾ ಅನ್ನುವಂತಹ 2 ಕಾಯ್ದೆಯ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಇದೀಗ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಹಾಗೆ ಬ್ಯಾಂಕ್ಗಳಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಸೊ ಟ್ರಾನ್ಸಾಕ್ಷನ್ ಹೇಗೆಲ್ಲ ಆಗಿದೆ, ಯಾರ ಅಕೌಂಟಿಂದ ಆಗಿದೆ, ಸೊ ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಇಡಿ ಟೀಮ್. ಇನ್ನು ಧರ್ಮಸ್ಥಳ ಕೇಸಲ್ಲಿ ಹಲವು NGOಗಳ ಅಕೌಂಟ್ಸ್ ಅನ್ನು ಕೂಡ ಜಾಲಾಡ್ತಾ ಇದೆ ಇಡಿ ಟೀಮ್. ಹಲವು ಬ್ಯಾಂಕ್ ಅಕೌಂಟ್ಸ್ ಶೋಧವನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಎಸ್ಬಿಐ ಸೇರಿ ದೇಶದ ಎಲ್ಲಾ ಬ್ಯಾಂಕ್ಗಳಿಗೆ ಇಡಿ ಪತ್ರವನ್ನ ಬರೆದಿರುವಂಥದ್ದು. ಕಳೆದ 5 ವರ್ಷದ ವ್ಯವಹಾರ ವಿವರ ನೀಡೋದಕ್ಕೆ ಬ್ಯಾಂಕ್ಗೆ ಮನವಿ ಮಾಡಲಾಗಿದೆ. ವಿದೇಶದಿಂದ ಹಣ ಬಂದಿರುವ ಮಾಹಿತಿಯನ್ನ ನೀಡೋದಕ್ಕೆ ಮನವಿ ಮಾಡಲಾಗಿದೆ. ವಿದೇಶದಿಂದ ಬಂದ ಹಣದ ಕಾರಣ ಕೇಳಿದ್ದಾರೆ ಅಧಿಕಾರಿಗಳು. ಆದಷ್ಟು ಬೇಗ ಮಾಹಿತಿಯನ್ನ ನೀಡುವಂತೆ ಬ್ಯಾಂಕ್ಗಳಿಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಮೇನ್ ಆಗಿ ವಿದೇಶದಿಂದ ಹಣ ಬಂದಿದೆ ಅಂತ ಅಂದಾಗ ಈಸಿ ಟ್ರಾನ್ಸಾಕ್ಷನ್ ಗೊತ್ತು ಮಾಡ್ಕೋಬೇಕು ಅಂತಂದ್ರೆ ಹೋಗೋದೇ ಫಸ್ಟ್ ಬ್ಯಾಂಕ್ಗೆ. ಸೊ ಇದೀಗ SBI ಸೇರಿ ಹಲವಾರು ಬ್ಯಾಂಕ್ಗಳಿಗೆ 5 ವರ್ಷದ ಹಿಂದಿನ ಟ್ರಾನ್ಸಾಕ್ಷನ್ಸ್ ಅನ್ನ ಡೀಟೇಲ್ಸ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಈಗ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿರುವಂಥದ್ದು ಇಡಿ ಟೀಮ್ ಬ್ಯಾಂಕ್ಗಳಿಗೆಲ್ಲವಕ್ಕೂ ಕೂಡ. SBI ಇನ್ಕ್ಲೂಡ್ ಧರ್ಮಸ್ಥಳ ಕೇಸಲ್ಲಿ ಹಲವು NGOಗಳ ಅಕೌಂಟ್ಸ್ ಅನ್ನು ಕೂಡ ಇದೀಗ ಜಾಲಾಡ್ತಾ ಇದೆ ಇಡಿ ಟೀಮ್. ಹಲವು ಬ್ಯಾಂಕ್ ಅಕೌಂಟ್ಸ್ ಶೋಧವನ್ನು ಕೂಡ ನಡೆಸ್ತಾ ಇದೆ. SBI ಸೇರಿ ದೇಶದ ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಇಡಿ ಮನವಿ ಪತ್ರವನ್ನ ರವಾನೆ ಮಾಡಿರುವಂಥದ್ದು. 5 ವರ್ಷದ ವ್ಯವಹಾರ ವಿವರವನ್ನ ಕೊಡೋದಕ್ಕೆ ಹೇಳಿರುವಂಥದ್ದು. ವಿದೇಶದಿಂದ ಬಂದ ಹಣದ ಕಾರಣವನ್ನ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಯಾಕಾಗಿ ಬಂತು, ಆದಷ್ಟು ಬೇಗ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳಿಗೆ ಪತ್ರವನ್ನ ಬರೆದಿದೆ. ನೋಡಬೇಕು ಇದರ ಹಿಂದೆ ಯಾರಿದ್ದಾರೆ, ವಿದೇಶದಿಂದ ಹಣ ಹೇಗೆ ಬಂತು, ಎಲ್ಲೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿದೆ, 5 ವರ್ಷಗಳ ಹಿಂದಿನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳ್ತಾ ಇದೆ ಇಡಿ ಅಧಿಕಾರಿಗಳು. ಇಡಿ ಟೀಮ್ ಕಾದ್ ನೋಡಬೇಕು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಗಳ ಕೈವಾಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಸ್ಐಟಿಗೆ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರಗಿ ದೂರನ್ನ ಕೊಟ್ಟಿದ್ದಾರೆ. ಮಾಹಿತಿ ಮತ್ತೆ ಪ್ರಸಾರ ಸಚಿವಾಲಯದ ಅನುಮತಿ ಇಲ್ಲದೆ ಸುದ್ದಿಯನ್ನ ಪ್ರಸಾರ ಮಾಡಬಾರದು. ದೇಶದ ಹಿತಾಸಕ್ತಿಯಿಂದ ಸುದ್ದಿ ಪ್ರಸಾರ ಮಾಡೋದಕ್ಕೆ ಅನುಮತಿ ಅಗತ್ಯ ಇರುತ್ತೆ. ಸೊ ಅನುಮತಿ ಇಲ್ಲದೆ ಪ್ರಸ್ತುತ ಘಟನೆಗಳು ಸುದ್ದಿಯನ್ನ ಬಿತ್ತರಿಸುವಂತಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಯೂಟ್ಯೂಬ್ ಚಾನೆಲ್ಗಳಾದ ಡಿಟಾಕ್ಸ್, ಕುಡ್ಲಾ, ರಾಂಪೇಜ್, ದೂತ ಸಮೀರ್, ಕನ್ನಡ ಪ್ಲಾನೆಟ್ ಸುಳ್ಳು ಸುದ್ದಿ ಬಿತ್ತರ ಮಾಡಿದೆ ಅಂತ ಹೇಳ್ಬಿಟ್ಟು ಪ್ರಶಾಂತ್ ಸಂಬರ್ಗಿ ಹೇಳಿರುವಂಥದ್ದು. ಕಾನೂನು ಬಾಹಿರವಾಗಿ ಚಿನ್ನಯ್ಯನನ್ನ ಸಂದರ್ಶನ ಮಾಡಿದ್ದಾರೆ. ದೂರು ದಾಖಲಾತಿಗೂ ಮುನ್ನ, ದಾಖಲಾದ ನಂತರ, ಆರೋಪಿಯಾದ ನಂತರ ಈ 3 ರೀತಿಯಲ್ಲೂ ಕೂಡ ಸಂದರ್ಶನ ಮಾಡಿರುವುದು ಅಪರಾಧ ಅಂತ ಹೇಳ್ತಿದ್ದಾರೆ. ಸೊ ಪ್ರಶಾಂತ್ ಸಂಬರ್ಗಿ ಈ ವಿಚಾರವಾಗಿ ಆಕ್ರೋಶ ಹೊರಹಾಕ್ತಿದ್ದಾರೆ. ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಯೂಟ್ಯೂಬರ್ಸ್ ಯಾವ ಒಂದು ಅನುಮತಿ ಇಲ್ಲದೆ, ಅಂದ್ರೆ ಚಿನ್ನಯ್ಯ ಆರೋಪಿಯಾದಂತಹ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿ ಸಂದರ್ಶನ ಮಾಡಿದ್ದಾರೆ, ಅನುಮತಿನೇ ಇಲ್ಲ. ಸೊ ಅದು ಕೂಡ ತಪ್ಪು, ಆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಪ್ರಶಾಂತ್ ಸಂಬರ್ಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂಥದ್ದು.